7ನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ 1 ನಿತ್ಯೋತ್ಸವ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಕೆಎಸ್ ನಿಸಾರ್ ಅಹಮದ್. ಸ್ಥಳ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ. ಕಾಲ 1936ರಲ್ಲಿ ಇವರು ಜನಿಸಿದರು. ವೃತ್ತಿ ಕಾಲೇಜು ಪ್ರಾಧ್ಯಾಪಕರು. ಕೃತಿಗಳು ಮನಸ್ಸು ಗಾಂಧಿ ಬಜಾರ್, ನೆನೆದವರ ಮನದಲ್ಲಿ, ನಾನೆಂಬ ಪರಕೀಯ, ನಿತ್ಯೋತ್ಸವ, ಮನೋಲ್ಲಾಸ ಮುಂತಾದವು. ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಇನ್ನೂ ಮುಂತಾದವು. ಪ್ರಸ್ತುತ ನಿತ್ಯೋತ್ಸವ ಕವಿತೆ ಅವರ ಪ್ರಸಿದ್ಧ ಕವಿತೆಯಾಗಿದೆ. ಮಕ್ಕಳೇ, ನಿತ್ಯೋತ್ಸವ ಪದ್ಯದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ. ಪದಗಳ ಅರ್ಥ: ಅದಿರು, ಖನಿಜ, ಉತ್ತುಂಗ, ಎತ್ತರವಾದ ಅಥವಾ ಶ್ರೇಷ್ಠ, ಗತ, ಹಿಂದೆ ಆದದ್ದು, ತರು, ಮರ, ತೇಗ, ಒಂದು ಜಾತಿಯ ಮರ, ಸಾಗುವಾನಿ, ನಿರ್ವಸ್ತ್ರ, ದ್ವೇಷ ಇಲ್ಲದಿರುವುದು, ವಸ್ತರ, ವರ್ಷ, ಶಾಸನ, ಆಜ್ಞೆ ಅಥವಾ ಕಲ್ಲಿನ ಮೇಲಿನ ಬರಹ, ಸದ್ವಿಕಾಸ, ಉತ್ತಮ ಬೆಳವಣಿಗೆ, ಸೀಮೆ, ಸ್ಥಳ ಅಥವಾ ಪ್ರದೇಶ ಅಥವಾ ನಾಡು ಅಥವಾ ದೇಶ, ಅಮೃತ, ಹಾಲು ಅಥವಾ ಪವಿತ್ರವಾದುದು, ಓಲೆ, ತಾಳೆಗರಿ ಅಥವಾ ಕಾಗದದ ಪತ್ರ, ಗರಿಮೆ, ಹಿರಿಮೆ, ತೆನೆ, ಬಸಿರು, ಧಾನ್ಯದ ಒಡೆ. ನಿತ್ಯೋತ್ಸವ: ನಿತ್ಯ ನಡೆಯುವ ಮಂಗಳ ಕಾರ್ಯ. ಭಿತ್ತಿ, ಗೋಡೆ, ವನ, ಕಾಡು ಅಥವಾ ಬನ ಅಥವಾ ಅರಣ್ಯ. ಶೀಲ, ನಡತೆ ಅಥವಾ ಚಾರಿತ್ರ್ಯ. ಸಿರಿ, ಸಂಪತ್ತು. ಹಿರಿಮೆ, ಹೆಚ್ಚುಗಾರಿಕೆ. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಜೋಗದ ಸಿರಿ ಯಾವುದು? ಉತ್ತರ: ಜೋಗದ ಸಿರಿ ತುಮುಕ್ತ ಹರಿಯುವ ಜಲಧಾರೆ. ಪ್ರಶ್ನೆ ಸಂಖ್ಯೆ 2. ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ? ಉತ್ತರ: ತೆನೆಗಳು ಬಳುಕುವ ರೀತಿಯಲ್ಲಿ ತುಂಗಾ ನದಿ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 3. ಹರಿದ್ವರ್ಣ ಕಾಡುಗಳಲ್ಲಿ ಯಾವ ವಿಧದ ಮರಗಳಿವೆ? ಉತ್ತರ: ಹರಿದ್ವರ್ಣ ಕಾಡುಗಳಲ್ಲಿ ತೇಗ, ಗಂಧದ ಜಾತಿಯ ಮರಗಳಿವೆ. ಪ್ರಶ್ನೆ ಸಂಖ್ಯೆ 4. ಶಾಸನಗಳು ಏನನ್ನು ಸಾರುತ್ತವೆ? ಉತ್ತರ: ಶಾಸನಗಳು ಗತಕಾಲದ ಅಂದರೆ ಇಂದಿನ ಕಾಲದ ಸಾಹಸಗಳನ್ನು ಸಾರುತ್ತವೆ. ಪ್ರಶ್ನೆ ಸಂಖ್ಯೆ 5. ಕನ್ನಡ ಸೀಮೆಯ ಜನರ ಮನಸ್ಸು ಎಂತಹದ್ದು? ಉತ್ತರ: ತಾನೇ ಶ್ರೇಷ್ಠ, ನಮ್ಮದು ಶ್ರೇಷ್ಠ ಕುಲ ಎನ್ನದೆ ನಾವೆಲ್ಲ ಒಂದೇ ಎಂಬ ಮನೋಭಾವನೆ ಕನ್ನಡ ಸೀಮೆಯ ಜನರ ಮನಸ್ಸಾಗಿದೆ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ? ಉತ್ತರ: ಕನ್ನಡ ನಾಡಿನ ಪ್ರಕೃತಿಯ ಸೌಂದರ್ಯದಲ್ಲಿ ನದಿ, ಬೆಟ್ಟಗಳು, ಜಲಪಾತಗಳು, ಅರಣ್ಯಗಳು ಮೈ ಮನವನ್ನು ಸೆಳೆಯುತ್ತವೆ. ಜಗತ್ ಪ್ರಸಿದ್ಧ ಜೋಗ್ ಜಲಪಾತ, ಸಹ್ಯಾದ್ರಿಯ ಪರ್ವತ ಶ್ರೇಣಿ ಮತ್ತು ಅಲ್ಲಿಯ ನದಿಗಳ ನೈಸರ್ಗಿಕ ಸೊಬಗು ನಿತ್ಯೋತ್ಸವ ಉಂಟು ಮಾಡುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 2. ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಎಲ್ಲೆಲ್ಲಿ ಕಾಣಬಹುದಾಗಿದೆ? ಉತ್ತರ: ಇತಿಹಾಸದ ಹಿಮದಲ್ಲಿ, ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುವ ಶಾಸನಗಳ ಸಾಲಿನಲ್ಲಿ, ಓಲೆ ಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ ನಾಡಿನ ಇತಿಹಾಸದ ನಿತ್ಯೋತ್ಸವವನ್ನು ಕಾಣಬಹುದಾಗಿದೆ. ಪ್ರಶ್ನೆ ಸಂಖ್ಯೆ 3. ಕನ್ನಡ ಸೀಮೆಯ ಮಹಿಮೆ ಎಂತಹುದು? ಉತ್ತರ: ಕನ್ನಡ ಸೀಮೆಯ ಜನರ ಮನಸ್ಸು ಉದಾರವಾದುದು. ನಮ್ಮ ಕುಲವೇ ಶ್ರೇಷ್ಠ, ನಾವೇ ಶ್ರೇಷ್ಠ ಎನ್ನದೆ ಎಲ್ಲರ ಏಳಿಗೆಗೂ ದುಡಿಯುತ್ತಾರೆ. ಲೋಕಕ್ಕೆ ಅಮೃತವನ್ನು ಹಂಚುವವರು ಕನ್ನಡಿಗರು. ಅವರ ಮನಸ್ಸಿನಲ್ಲಿ ಮತ್ಸರವಿಲ್ಲ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ನಿತ್ಯೋತ್ಸವ. ಸ್ವಂತ ವಾಕ್ಯ: ನಮ್ಮೂರ ಜಾತ್ರೆಯು ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ನಿತ್ಯೋತ್ಸವವಾಗಿತ್ತು. 2. ಉತ್ತುಂಗ. ಸ್ವಂತ ವಾಕ್ಯ: ನದಿ ಪರ್ವತದ ಉತ್ತುಂಗವನ್ನು ತಲುಪಿದಾಗ ನನಗೆ ಆನಂದವಾಯಿತು. 3. ಹಿರಿಮೆ. ಸ್ವಂತ ವಾಕ್ಯ: ನಮ್ಮ ಬಸವಣ್ಣನವರ ವಚನಗಳು ಕನ್ನಡ ನಾಡಿನ ಹಿರಿಮೆಯ ಕಳಶವಾಗಿವೆ. 5. ಸದ್ವಿಕಾಸ. ಸ್ವಂತ ವಾಕ್ಯ: ಆಧ್ಯಾತ್ಮಿಕ ಚಿಂತನೆಗಳು ವ್ಯಕ್ತಿಯ ಆಂತರಿಕ ಸದ್ವಿಕಾಸಕ್ಕೆ ನೆರವಾಗುತ್ತವೆ ಎಂದು ನಮ್ಮ ತಂದೆ ಹೇಳುತ್ತಾರೆ. 5. ಇತಿಹಾಸ. ಸ್ವಂತ ವಾಕ್ಯ: ನಮ್ಮ ಕುಟುಂಬದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಿಳಿಸುವುದು ನನ್ನ ಕರ್ತವ್ಯ ಎಂದು ನಮ್ಮ ತಾತ ಹೇಳುತ್ತಾರೆ. ಮುಖ್ಯ ಪ್ರಶ್ನೆ 2. ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ನಿತ್ಯೋತ್ಸವ: ನಿತ್ಯ ಪ್ಲಸ್ ಉತ್ಸವ. ಮನದುದ್ಧಾರ: ಮನದ ಪ್ಲಸ್ ಉದ್ಧಾರ. ಲೋಕದದಿರ: ಲೋಕದ ಪ್ಲಸ್ ಅದಿರ. ಲೋಕಾಮೃತ: ಲೋಕ ಪ್ಲಸ್ ಅಮೃತ.
ಸಿಂಹಾಸನ ಸಿಂಹ ಪ್ಲಸ್ ಆಸನ.